ನಮಸ್ಕಾರ. ಇವತ್ತಿನ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ, ಈಗ ಮಾಘ ಮಾಸ ಪ್ರಾರಂಭ ಆಗುತ್ತಲ್ಲ, ಈ ಮಾಘ ಮಾಸದಲ್ಲಿ ತುಂಬಾನೇ ವಿಶಿಷ್ಟವಾದ ದಿನಗಳಿದಾವೆ ಅಂತ ಹೇಳಿದ್ದೀನಿ. ಇದ್ರ ಮಾಘ ಮಾಸದಲ್ಲಿ ಸ್ನಾನ ಹೇಗೆ ಮಾಡಬೇಕು ಅನ್ನೋದು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ವಸಂತ ಪಂಚಮಿ ಅಂತ ಬರುತ್ತೆ, ಅದನ್ನ ಶ್ರೀ ಪಂಚಮಿ ಅಂತಾರೆ, ಸರಸ್ವತಿ ಜಯಂತಿ ಅಂತಾರೆ, ಮದನ ಪಂಚಮಿ ಅಂತಾರೆ. ಹಾಗೆ ಹಲವಾರು ಹೆಸರುಗಳಿಂದ ಇವತ್ತಿನ ಆ ದಿನ ಕರೀತಾರೆ. ಅಂದ್ರೆ ಅವತ್ತು ಸರಸ್ವತಿ ಹುಟ್ಟಿದ ದಿನ ಅಂತಾನು ಹೇಳ್ತಾರೆ. ಆ ದಿನ ಹೇಗ್ ಪೂಜೆ ಮಾಡಬೇಕು? ಸರಸ್ವತಿ ಅಂದ್ರೆ ಯಾರ್ರಿ? ವಿದ್ಯಾದೇವತೆ, ಜ್ಞಾನ ದೇವತೆ. ಆಕೆ ಅನುಗ್ರಹ ಎಲ್ಲರಿಗೂ ಸಿಗ್ಬೇಕಲ್ಲ, ಅಂತಹ ವಿಶಿಷ್ಟವಾದ ಆ ದಿನದಂದು ಪೂಜೆ ಹೇಗ್ ಮಾಡಬೇಕು? ಹಾಗೆ ಮಕ್ಕಳಿಗೆ ಅಕ್ಷರಾಭ್ಯಾಸ ಎಲ್ಲ ಮಾಡಿಸ್ತಾ ಇರ್ತೀವಿ. ಅಕ್ಷರಾಭ್ಯಾಸ ಯಾವ ದಿನಗಳಲ್ಲಿ ಮಾಡಬೇಕು? ಈಗ ಕೆಲವರಿಗೆ ಅಕ್ಷರಾಭ್ಯಾಸ ಮಾಡ್ಬೇಕಂದ್ರೆ ಶೃಂಗೇರಿ ಕರ್ನಾಟಕದಲ್ಲಾದ್ರೆ ಶಾರದಾಂಬೆ, ಎಲ್ಲಿ ಸರಸ್ವತಿ ದೇವಾಲಯಗಳಿದಾವಲ್ಲ ಅಲ್ಲಿ ಹೋಗ್ತಾರೆ. ಆಂಧ್ರ, ತಮಿಳುನಾಡು ಎಲ್ಲಿ ಸರಸ್ವತಿ ಆಲಯಗಳಿದ್ದಾರೆ ಅಲ್ಲಿ ಹೋಗ್ತಾರೆ. ಎಲ್ಲರಿಗೂ ಅಲ್ಲಿ ಹೋಗಕ್ ಆಗೋದಿಲ್ಲಲ್ಲ. ಆಮೇಲೆ ನಾವು ಹೋಗ್ಬೇಕು ಅನ್ಕೊಂಡಾಗ ಮುಹೂರ್ತಗಳಿರೋದಿಲ್ಲ. ಅವಾಗ ನಾವು ಮತ್ತೆ ಪುರೋಹಿತರನ್ನ ಕೇಳಿ ಮುಹೂರ್ತ ಪಡ್ಕೊಂಡು ಹೋಗ್ಬೇಕಾಗುತ್ತೆ. ಅದಕ್ಕಾಗಿ ಇವತ್ತು ತುಂಬಾನೇ ವಿಶೇಷವಾದ ದಿನ ಇದು. ವರ್ಷದಲ್ಲಿ ಬರೋದು 2 ದಿನ, ಸರಸ್ವತಿ ಪೂಜೆ ಮಾಡೋದಕ್ಕೆ ಅಥವಾ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ. ಈ 2 ದಿನ ನೀವು ಹತ್ತಿರದಲ್ಲಿ ದೇವಾಲಯಗಳಿಗೆ ಹೋಗಿ ಮಾಡೋ ಅನುಕೂಲ ಇದ್ರೆ ಅಲ್ಲಿ ಮಾಡಿಸ್ಬೋದು. ನಮ್ಗೆ ಅಲ್ಲಿ ಅನುಕೂಲ ಇಲ್ಲ ಅಂದ್ರೆ ಆವತ್ತಿನ ದಿನ ನೀವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದನೂ ಅನುಗ್ರಹ ನಿಮ್ಗೆ ಸಿಕ್ಕತ್ತೆ. ನಾವು ನಮ್ಮ ಕುಶಲಾಗೆ ಲಾಸ್ಟ್ ಇಯರ್ ಇದೇ ವಸಂತಮ ಪಂಚಮಿಗೆ ಅಕ್ಷರಾಭ್ಯಾಸ ಮಾಡಿಸಿದೀವಿ. ಅದು ಹೇಗ್ ಮಾಡಿಸಿದೀವಿ ಅಂತಾನು ಒಂದು ಲಾಗ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಆ ವಿಡಿಯೋದೊಳಗೆ ಹೋಗಿ ನೋಡ್ಬೋದು. ಈ ಮಾಘ ಮಾಸದಲ್ಲಿ ಬರುವಂತ ವಸಂತ ಪಂಚಮಿ ಅಂದ್ರೆ ಶುಕ್ಲ ಪಕ್ಷದಲ್ಲಿ ಬರುತ್ತೆ. ಮನೆಯಲ್ಲಿ ಮಕ್ಕಳಿದ್ರೆ ಅಕ್ಷರಾಭ್ಯಾಸ ಮಾಡಿಸಿ. ಈಗ ಆಲ್ರೆಡಿ ಅಕ್ಷರಾಭ್ಯಾಸ ಮಾಡಿಸಿದೀವಿ ಅನ್ನೋದಾದ್ರೆ ಪೂಜೆ ಮಾಡ್ಕೊಳ್ಳೋದ್ರಿಂದನೂ ಯಾವ್ಯಾವ ನಮ್ಗೆ ಲಾಭಗಳಿದಾವಂದ್ರೆ, ಜ್ಞಾನನೂ ಬೇಕಲ್ಲ. ಕೆಲವರಿಗೆ ವಾಕ್ಚಾತುರ್ಯ ಇರೋದಿಲ್ಲ, ಮಾತು ಸರಿಯಾಗಿ ಬರ್ತಿರಲ್ಲ, ಬುದ್ಧಿಮಂದ್ಯ ಮಕ್ಳಿರ್ತಾರೆ. ಕೆಲವರಿಗೆ ಓದಿದ್ದು ತಲೆಗೆ ಹತ್ತ ಇರ್ತಿರಲ್ಲ ಅಂತವ್ರಿಗೆ, ಮತ್ತೆ ಓದಿದ್ದು ನೆನಪು ಇರತ್ತಿರಂಗಿಲ್ಲ. ಕೆಲವರಿಗೆ ನೆನಪಿನ ಶಕ್ತಿ ಬಹಳ ಕಡಿಮೆ ಇರುತ್ತೆ. ಯಾರಿಗೆ ಸರಿಯಾಗಿ ಮಾತಾಡಕ್ ಬರ್ತಿರಲ್ಲ ಅಂತವ್ರು ಸಹಿತ ಈ ಪೂಜೆನ ಮಾಡಬಹುದು. ಅಂಗಳ ಕಸ ಬೆಳೆದು, ನೀರು ಹೊಡೆದು, ರಂಗೋಲಿ ಹಾಕಿ ಮನೆಯಾಗೆಲ್ಲ ನೆಲ ಒರೆಸ್ಕೊಂಡು ಪೂಜೆನ ಮಾಡಬೇಕು. ಮನೇಲಿ ಇಷ್ಟು ಹೇಗ್ ಪೂಜೆ ಮಾಡ್ತೀವಿ ವಿಶೇಷ ದಿನಗಳಲ್ಲಿ ಆ ರಥ ಪೂಜೆ ಮಾಡ್ಕೋಬೇಕು. ಅದಾದ್ಮೇಲೆ ಸರಸ್ವತಿ ಪೂಜೆ ಹೇಗ್ ಮಾಡ್ಬೇಕಂದ್ರೆ, ನಿಮ್ಮಲ್ಲಿ ವಿಗ್ರಹ ಇತ್ತಂದ್ರೆ ವಿಗ್ರಹ ತಗೊಳ್ಳಿ. ಇಲ್ಲ ವಿಗ್ರಹ ಇದ್ದಿಲ್ಲ ಅಂದ್ರೆ ಸರಸ್ವತಿ ಫೋಟೋ ಆದ್ರೂ ಪರವಾಗಿಲ್ಲ, ಫೋಟೋ ಇಟ್ಟು ಪೂಜೆ ಮಾಡ್ಬೋದು. ಇಲ್ಲ ನಮ್ಮ ಹತ್ರ ಫೋಟೋನೂ ಇಲ್ಲ ಅಂದ್ರೆ ನೀವು ಮಕ್ಳು ಯೂಸ್ ಮಾಡ್ತಾ ಇರ್ತಾರಲ್ಲ, ಬುಕ್ಸ್ ಆಗ್ಲಿ, ನೋಟ್ ಬುಕ್ ಆಗ್ಲಿ, ಪುಸ್ತಕಗಳಾಗ್ಲಿ, ಪೆನ್ನು, ನೀವು ಬಳಸುವಂತ ಲ್ಯಾಪ್ಟಾಪ್, ಅದ್ರ ಬಾಕ್ಸು, ಪೆನ್ಸಿಲ್, ಪೆನ್ನು, ಇಲ್ಲ ಹೊಸ ಪೆನ್ ತಂದು ಇಟ್ಕೊಂಡಾದ ಸಹಿತ ನೀವು ಪೂಜೆನ ಅದನ್ನೇ ಸರಸ್ವತಿ ಅಂತ ತಿಳಿದು ಪೂಜೆನ ಮಾಡಬಹುದು. ಆ ಪೂಜೆ ಹೇಗ್ ಮಾಡಬೇಕು ಅಂತಂದ್ರೆ, ನೀವು ಎಲ್ಲಿ ದೇವ್ರ ಮನೆಯಲ್ಲಿ ಜಾಗ ಇತ್ತು ಅಂದ್ರೆ ಅಲ್ಲಿನೂ ಮಾಡ್ಬೋದು. ಇಲ್ಲ ಅಂದ್ರೆ ನೀವು ಪಕ್ಕದಲ್ಲಿ ಮಣೆ ಹಾಕಿನೂ ಮಾಡ್ಬೋದು. ಸರಸ್ವತಿ ಫೋಟೋ ಅಥವಾ ಮೂರ್ತಿ ಇಟ್ಟು ನೀವು ಪೂಜೆ ಮಾಡ್ತಿರಲ್ಲ, ಅಲ್ಲಿ ಮಣೆಯನ್ನ ಸಾರಿಸಿ ರಂಗೋಲಿ ಹಾಕಿ ಆಕೆಯನ್ನ ಇಡಬೇಕು. ಅಷ್ಟಕ್ಕೂ ಮುಂಚೆ ವಿನಾಯಕನ ಪೂಜೆ ಕಂಪಲ್ಸರಿ ಮಾಡ್ಕೋಬೇಕಲ್ಲ. ಅದಕ್ಕಾಗಿ ನೀವು ವಿನಾಯಕನ ಪ್ರತಿಮೆ ಇತ್ತಂದ್ರೆ ವಿನಾಯಕನ ಪ್ರತಿಮೆಗೆ ಪೂಜೆ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಕೆಲವರು ಅರ್ಶನದಿಂದ ಮಾಡ್ತಾರೆ, ಇಲ್ಲಾಂದ್ರೆ ಒಂದು ಗುಂಡಡಿಕೆ ಅಂತ ಸಿಕ್ಕುತ್ತೆ, ಅದನ್ನು ಇಟ್ಟು ನೀವು ವಿನಾಯಕನ ಪೂಜೆ ಮಾಡ್ಕೋಬಹುದು. ವಿನಾಯಕನಿಗೆ ಸ್ವಲ್ಪ ಗರಿಕೆ ಇಟ್ಟು ಪೂಜೆ ಮಾಡ್ಕೊಳ್ಳೋದಕ್ಕೆ ಸೈಡಲ್ಲಿ ಇಟ್ಟಿರಿ. ಈಗ ನೀವು ಮನೆಯೆಲ್ಲ ಹಾಕಿ ಸರಸ್ವತಿ ಫೋಟೋ ಇಟ್ಟಿರ್ತೀರಲ್ಲ, ಅದಕ್ಕಾದ್ಮೇಲೆ ಸರಸ್ವತಿ ದೇವಿಗೆ ಬಿಳಿ ಹೂಗಳು ತುಂಬಾನೇ ಇಷ್ಟ. ಮಲ್ಲಿಗೆ ಹೂವು ಆಗ್ಲಿ, ಬಿಳಿ ಶಾವಂತಿಗೆ ಹೂವು ಆಗ್ಲಿ, ಯಾವುದೇ ಆಗ್ಲಿ ಬಿಳಿ ಹೂಗಳನ್ನ ಇರಿಸಿ. ಬಿಳಿ ಹೂವು ಸಿಕ್ಕಿಲ್ಲ ಅಂದ್ರೆ ಯೆಲ್ಲೋ ಕಲರ್ ಹೂಗಳಾದ್ರೂ ಪರವಾಗಿಲ್ಲ. ಆಮೇಲೆ ನೀವು ಇನ್ನೊಂದು ಏನಂತಂದ್ರೆ, ನೀವು ಪೂಜೆ ಮಾಡ್ತಿರ್ಬೇಕಾಯ್ತು, ನೀವು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡ್ತಿರ್ಬೇಕಾಯ್ತು, ನೀವೂನು ಆದಷ್ಟು ಬಿಳಿ ಬಟ್ಟೆಗಳನ್ನ ಧರಿಸಿದ್ರೆ ತುಂಬಾ ಉತ್ತಮ. ಯಾಕಂದ್ರೆ ಸರಸ್ವತಿಗೆ ಬಿಳಿ ಬಣ್ಣ ಅಂದ್ರೆ ತುಂಬಾ ಇಷ್ಟ. ಆಕೆ ಬಿಳಿ ಕಮಲದಲ್ಲೇ ನೆಲೆಸಿರ್ತಾಳಲ್ಲ ಯಾವಾಗ್ಲೂ. ಅದಕ್ಕಾಗಿ ನೀವು ಬಿಳಿ ವಸ್ತ್ರಗಳನ್ನ ಧರಿಸಿದ್ರೆ ತುಂಬಾ ಚೆನ್ನಾಗಿ. ಈಗ ಮನೇಲಿ ಒಂದು ವಯಸ್ಸಿಗೆ ಬಂದ್ ಮಕ್ಕಳಿತ್ತಂದ್ರೆ ಅವ್ರ ಕಡೆಯಿಂದ ಪೂಜೆ ಮಾಡಿಸಿದ್ರು ತುಂಬಾ ಒಳ್ಳೇದು. ಅವ್ರು ಇದ್ದಿಲ್ಲ ಅಂತಂದ್ರೆ ನೀವು ಮನೆಯಲ್ಲಿ ನೀವು ಯಾರಾದ್ರೂ ಸರಸ್ವತಿ ಪೂಜೆನ ಮಾಡಬಹುದು. ಬಿಳಿ ಇಷ್ಟ ಆಗಿರೋದ್ರಿಂದ ನೀವು ಪಾಯಸ ಸಹಿತ ನೈವೇದ್ಯಕ್ಕೆ, ಇಲ್ಲ ಕ್ಷೀರಾನ್ನ, ಮೊಸರನ್ನ, ಹಾಲು, ನೀವು ಯಾವ್ದಾದ್ರು ಬಿಳಿ ಪದಾರ್ಥಗಳನ್ನ ಇಟ್ಟರೆ ತುಂಬಾನೇ ಒಳ್ಳೇದು. ಇಲ್ಲಾಂದ್ರೆ ಸಜ್ಜಿಗೆ, ನಿಮ್ ಕಡ್ಲೆ, ಬೆಲ್ಲ, ಹಣ್ಣುಗಳು ನಿಮ್ಗೆ ಯಾವ್ದು ಅವೈಲೇಬಲ್ ಇರುತ್ತೆ ಅವುಗಳನ್ನ ನೈವೇದ್ಯಕ್ಕಾಗಿ ಇಡಬೇಕು. ಆಮೇಲೆ ಸರಸ್ವತಿಗೆ ತುಪ್ಪದ ದೀಪ ಹಚ್ಚೋದ್ರಿಂದ ತುಂಬಾನೇ ವಿಶೇಷ. ಹಾಗಾಗಿ ನೀವು ಸರಸ್ವತಿಗೆ ದೀಪ ಹಚ್ಚುವಾಗ
ತುಪ್ಪದಿಂದ ದೀಪವನ್ನ ಹಚ್ಚಿ, ಆಮೇಲೆ ನೀವು 2 ರೀತಿ ಆಗ್ಲಿ 5 ರೀತಿ ಆಗ್ಲಿ ಹಣ್ಣುಗಳನ್ನ ತಂದು ಆಕೆಗೆ ನೈವೇದ್ಯ ಇಡಬೇಕು. ಆಮೇಲೆ ನಿಮ್ಗೆ ಇಷ್ಟವಾಗಿರೋ ಪೆನ್ನು ಅಥವಾ ಏನಾದ್ರೂ ಬುಕ್ಸ್ ಇದ್ರೂ ಪಕ್ಕದಲ್ಲಿ ಇಟ್ಟು ಪೂಜೆ ಮಾಡ್ಬೋದು. ಅಕ್ಷರಾಭ್ಯಾಸ ಮಾಡೋರಾಗಿತ್ತಂದ್ರೆ ಅದೇ ಪೂಜೆ ಜೊತೆಗೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನ ಹಾಕೊಂಡು ಸೈಡಲ್ಲಿ ಇಟ್ಕೋಬೇಕು. ನಿಮ್ ಪಕ್ಕದಲ್ಲಿ ಯಾರಾದ್ರೂ ಪುರೋಹಿತರು ಇದ್ರೆ ಅಥವಾ ಯಾರಾದ್ರೂ ಆಚಾರ್ಯಗಳಿದ್ರೆ ಅವರಿಂದನೂ ಮಕ್ಕಳಿಗೆ ಅಕ್ಷರಾಭ್ಯಾಸನ ಬರ್ಸ್ಬೋದು. ಇಲ್ಲಾಂದ್ರೆ ಯಾರು ಸಿಕ್ಕಿಲ್ಲ ನಿಮ್ಗೆ ಅಂದ್ರೆ ತಾಯಿನೂ ಫಸ್ಟ್ ಅಕ್ಷರಾಭ್ಯಾಸ ಅಕ್ಕಿಯಲ್ಲಿ ಬರ್ಸ್ಬೇಕು ಓಂ ಅಂತೇಳಿ. ಬಂದು ನೈವೇದ್ಯ ಮಾಡಿದ್ಮೇಲೆ ಎಲ್ಲ ದೀಪ ಧೂಪ ಎಲ್ಲ ಮಾಡಿ ಒಂದು ಕಾಯಿ ಒಡೆದು ಮಂಗಳಾರತಿ ಮಾಡಿ ಅಕ್ಷತೆ ಹಾಕ್ಬೇಕು. ಅಕ್ಷತೆ ಸಹಿತ ಬಿಳಿವೇ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಆಕೆಗೆ. ಇಲ್ಲ ಅಂದ್ರೆ ನಿಮ್ಗೆ ಕೆಂಪು ಕುಂಕುಮ ಆಗ್ಲಿ ಅಥವಾ ಅರ್ಶನ ಆಗ್ಲಿ ಕಲಸಿ ಅಕ್ಷತೆನ ಸಿದ್ಧ ಮಾಡಿ ಇಟ್ಕೊಳ್ಳಿ. ಅಕ್ಷತೆ ಹಾಕಿ ನಮಸ್ಕಾರ ಮಾಡಿಸಿ. ನಮಸ್ಕಾರ ಮಾಡ್ಕೊಂಡ್ಮೇಲೆ ಒಂದು ಶ್ಲೋಕನ ಹೇಳಿ. ನಿಮ್ಗ ಸರಸ್ವತಿ ಶ್ಲೋಕಗಳು ಆಲ್ಮೋಸ್ಟ್ ಎಲ್ಲರಿಗೂ ಬರ್ತಾ ಇರುತ್ತೆ. ಬಂದಿಲ್ಲ ಅಂದ್ರೆ ನೀವು ಈಗೆಲ್ಲ ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬೋದು, ಇಲ್ಲ ಯೂಟ್ಯೂಬ್ ಅಲ್ಲೇ ನೋಡ್ಬೋದು. ಅವೆಲ್ಲ ಹೇಳ್ತಾ ಮಾಡಿದ್ರೆ ಇನ್ನ ಒಳ್ಳೇದು. ಕೆಲವೊಂದು ಶ್ಲೋಕಗಳನ್ನು ನಾನು ಇಲ್ಲಿ ನಿಮ್ಗೆ ಹೇಳ್ತೀನಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಫಸ್ಟ್ ಇದನ್ನ ಹೇಳಿ. ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮೆ ಸಿದ್ಧಿದ್ಭವತು ಮೇ ಸದಾ ಅಂತೇಳಿ ಈ ತರ ಶ್ಲೋಕಗಳನ್ನು ನೆನೆಸ್ಕೊಂಡು ಆಕೆಗೆ ಆರತಿ ಮಾಡಿ ನಿಂತ್ಕೊಳ್ಳಿ. ಮನೆಯಲ್ಲೇ ಈ ರೀತಿ ಸಿಂಪಲ್ ಆಗಿ ಪೂಜೆ ಮಾಡೋದ್ರಿಂದ ಆ ಸರಸ್ವತಿ ಅನುಗ್ರಹ ನಿಮ್ಗೆ ಸಿಗ್ತದಂತ ಹೇಳ್ತಾ, ಬಹಳ ಜನರಿಗೆ ಗೊತ್ತಿಲ್ಲ. ಹಾಗಾಗಿ ಎಲ್ಲೆಲ್ಲೋ ಹೋಗಿ ಟೈಮಿಂಗ್ ಮುಹೂರ್ತಗಳಿಗೆ ಟೈಮಿಗೆ ಹೋಗಕ್ ಆಗಲ್ಲ ಅಂತವ್ರಿಗೆ ಯೂಸ್ ಆಗುತ್ತೆ. ಇದು ಸರಸ್ವತಿ ಜಯಂತಿ ಅವತ್ತು ಮಾಡ್ಕೋಬಹುದು. ಇನ್ನೊಂದ್ ದಿನ ಯಾವಾಗ ಮಾಡ್ಕೋಬೇಕು ಅಂತಂದ್ರೆ ದಸರಾ ಹಬ್ಬದಲ್ಲಿ ಬರುತ್ತೆ. ಅದು ಶರನ್ನವರಾತ್ರಿಯಲ್ಲಿ ಅವತ್ತು ಮೂಲ ನಕ್ಷತ್ರ ಬರುತ್ತೆ. ಸರಸ್ವತಿ ಅವತಾರ ಇರ್ತಾಳೆ ಆಕೆ ಅವತ್ತೂ ಅಕ್ಷರಾಭ್ಯಾಸ ಮಾಡಿಸೋರು, ಈ ತರ ಸರಸ್ವತಿ ಪೂಜೆ ಮಾಡ್ಕೊಳ್ಳೋರು ಬಹಳ ಜನ ಇರ್ತಾರೆ. ವರ್ಷದಲ್ಲಿ ಬರುವಂತಹ ಇವೆರಡು ವಿಶೇಷವಾದ ದಿನಗಳಂತಾನೆ ಹೇಳ್ಬೋದು. ಸರಸ್ವತಿ ದೇವಿಯ ಪೂಜೆ ಮಾಡಿ ಆಕೆಯ ಕೃಪೆಗೆ ಎಲ್ಲರೂ ಪಾತ್ರರಾಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆದಷ್ಟು ಇದನ್ನ ಒಂದು 4 ಜನ ನಿಮ್ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡೋದ್ರಿಂದ ಅವ್ರು ಮನೆಯಲ್ಲೇ ಚಿಕ್ಕದಾಗಿ ಅವತ್ತಿನ ದಿನ ಸರಸ್ವತಿನ ಪೂಜೆ ಮಾಡ್ಕೋತಾರಲ್ಲ. ಈ ಪ್ರತಿಯೊಬ್ಬರ ಮನೆಯಲ್ಲೂ ಒಂದಿಲ್ಲ ಒಂದು ಚಿಕ್ಕ ಮಕ್ಳು ಇರ್ತಾರೆ, ದೊಡ್ಡವರು ಇರ್ತಾರೆ. ಎಲ್ಲರಿಗೂ ಯೂಸ್ ಆಗಿ ಎಲ್ಲರಿಗೂ ವಿದ್ಯಾದಾತೆ ಜ್ಞಾನದಾತೆ ಹಾಗೆ ಆಶೀರ್ವಾದ ಎಲ್ಲರ ಮೇಲೆ ಇರಬೇಕು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ. ಮತ್ತೆ ನಾನು ರಥಸಪ್ತಮಿ ಬರುತ್ತೆ ಇದೇ ತಿಂಗಳಲ್ಲಿ. ರಥಸಪ್ತಮಿ ದಿನ ಹೇಗ್ ಪೂಜೆ ಮಾಡ್ಬೇಕು, ರಥಸಪ್ತಮಿ ಅಂದ್ರೆ ಅದು ಸೂರ್ಯ ಹುಟ್ಟಿದ ದಿನ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.